ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇಂಡಿಯನ್ ಸ್ಟೋನ್ ಏಜ್ ಸೀರೀಸ್ ನಲ್ಲಿ ನಾವು ಆಲ್ರೆಡಿ ಲೋಯರ್ ಪೇಲಿಯೋಲಿಥಿಕ್ ಏಜ್ ನ ಅಧ್ಯಯನ ಮಾಡಿದೀವಿ. ಇಂದಿನ ತರಗತಿಯಲ್ಲಿ ಮಿಡಲ್ ಅಂಡ್ ಅಪ್ಪರ್ ಪೇಲಿಯೋಲಿಥಿಕ್ ಏಜ್ ನ ಸ್ಟಡಿ ಮಾಡೋಣ. ಓಕೆ, ಮಿಡಲ್ ಪೇಲಿಯೋಲಿಥಿಕ್ ಏಜ್ ಇದರ ಒಂದು ಕಾಲಘಟ್ಟ 1,00,000 BC ಟು 10,000 BC. ಮಿಡಲ್ ಪ್ಲಿಸ್ಟೋಸಿನ್ ಏಜ್ಗೆ ಈ ಕಾಲಘಟ್ಟ ಸಂಬಂಧಿಸಿದೆ. ಟ್ರಾನ್ಸಾಕ್ಷನಲ್ ಪೀರಿಯಡ್ ಬಿಟ್ವೀನ್ LPA ಅಂಡ್ UPA, ಲೋಯರ್ ಪೇಲಿಯೋಲಿಥಿಕ್ ಏಜ್ ಅಂಡ್ ಅಪ್ಪರ್ ಪೇಲಿಯೋಲಿಥಿಕ್ ಏಜ್ ಅಂತ. ಈ ಒಂದು ಕಾಲಘಟ್ಟದಲ್ಲಿ ಬಳಸಿದಂತಹ ಉಪಕರಣಗಳು ಫ್ಲೇಕ್ ಟೂಲ್ಸ್. ಇದನ್ನ ಸ್ಕ್ರಾಪರ್ ಪಾಯಿಂಟ್ ಕಲ್ಚರ್ ಅಂತಾನೂ ಕರಿತೀವಿ, ಮೌಸ್ಟೀರಿಯನ್ ಕಲ್ಚರ್ ಅಂತಾನೂ ಕರಿತೀವಿ. ಓಕೆ, ಕೋರ್ ಟೂಲ್ಸ್ ಗಳ ಜೊತೆಗೆ ಅಂದ್ರೆ LPA ನಲ್ಲಿ ಕೋರ್ ಟೂಲ್ಸ್ ಬಳಸ್ತಿದ್ರು, MPA ನಲ್ಲಿ ಫ್ಲೇಕ್ ಟೂಲ್ಸ್. ಆಯ್ತಾ? ಈ ಒಂದು ಉಪಕರಣಗಳನ್ನ ಲೆವೆಲ್ ವೈಸ್ ಟೆಕ್ನಿಕ್ ನ ಮೂಲಕ ತಯಾರಿಸ್ತಿದ್ರು. ಫಾರ್ ಎಕ್ಸಾಂಪಲ್ ಸ್ಕ್ರಾಪರ್ಸ್, ಇದೆಲ್ಲ ಏನು ಅಂತ ನೆನ್ನೆನೆ ಹೇಳಿದೀನಿ ಹಿಂದಿನ ಕ್ಲಾಸ್ ಅಲ್ಲಿ. ಬೋರರ್ಸ್, ಬ್ಲೇಡ್, ಹ್ಯಾಂಡ್ ಆಕ್ಸ್, ಪಾಯಿಂಟ್ಸ್, ಇದನ್ನೆಲ್ಲ ಸ್ಥಳೀಯ ಮಟ್ಟದಲ್ಲಿ ಇವ್ರಿಗೆ ಏನ್ ಕಚ್ಚಾ ಸಾಮಗ್ರಿ ಎಲ್ಲ ಸಿಕ್ತಿತ್ತು, ಸ್ಪೆಷಲಿ ಚರ್ಟ್, ಚಾಲ್ಸಿಡಾನಿ, ಜಾಸ್ಪರ್, ಅಗೇಟ್ ನ ಬಳಸ್ಕೊಂಡು ಈ ಉಪಕರಣಗಳನ್ನ ಇವರು ತಯಾರಿಸ್ತಿದ್ರು. ಈ ಒಂದು ಕಾಲಘಟ್ಟದಲ್ಲಿ ಮೂಳೆಯಿಂದ ತಯಾರಿಸಿದ ಉಪಕರಣಗಳನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಇವರ ಒಂದು ಲೈಫ್ ಸ್ಟೈಲ್ ಹೇಗಿತ್ತು? ಬೇಟೆ ಮತ್ತು ಆಹಾರ ಸಂಗ್ರಹಣೆ, ಹಂಟಿಂಗ್ ಅಂಡ್ ಫುಡ್ ಗ್ಯಾದರಿಂಗ್. ಮೇಜರ್ ಸಿಗ್ನಿಫಿಕೆನ್ಸ್ ನ ನೋಡಿದಾಗ 1955ರಲ್ಲಿ ಪ್ರೊಫೆಸರ್ HD ಸಾಂಕಲಿಯಾರವರು ಮಹಾರಾಷ್ಟ್ರದ ನೆವೆಸಾ ನೆಲೆಯಲ್ಲಿ ಭೂತ್ಖನನ ನಡೆಸಬೇಕಾದ್ರೆ ಈ ಒಂದು ಕಾಲಘಟ್ಟದ ಫ್ಲೇಕ್ ಟೂಲ್ಸ್ ಗಳು ಇವ್ರಿಗೆ ದೊರೀತಾ ಹೋಗ್ತವೆ. ಅಂದಿನಿಂದ ನಮ್ಗೆಲ್ಲ ಏನ್ ಗೊತ್ತಾಗುತ್ತೆ? ಮಿಡಲ್ ಪೇಲಿಯೋಲಿಥಿಕ್ ಏಜ್ ಕೂಡ ಭಾರತದಲ್ಲಿ ಎಮರ್ಜ್ ಆಗಿತ್ತು, ಉದ್ಭವ ಇತ್ತು ಅನ್ನೋದು ತಿಳಿದು ಬರುತ್ತೆ. ಹಾಗಾಗಿ ಇವ್ರನ್ನ ಫಾದರ್ ಆಫ್ ಇಂಡಿಯನ್ ಮಿಡಲ್ ಪೇಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. MPಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ನೆಲೆಗಳನ್ನ ನೋಡೋದಾದ್ರೆ ಸೋಹನ್ ವ್ಯಾಲಿ, ಇದನ್ನ ನಾನು ಮ್ಯಾಪ್ ಅಲ್ಲಿ ತೋರಿಸಿದೀನಿ. ರೋಹ್ರಿ ಹಿಲ್ಸ್, ಇದು ಈಸ್ಟರ್ನ್ ಇಂಡಿಯಾದಲ್ಲಿದೆ. ನರ್ಮದಾ ವ್ಯಾಲಿ, ತುಂಗಭದ್ರಾ ವ್ಯಾಲಿ ಅಂಡ್ ಬನಾಸ್ ವ್ಯಾಲಿ ರಾಜಸ್ಥಾನ್. ಓಕೆ, ಆದಮ್ಗಢ್, ಭೀಂಬೆಟ್ಕಾ, ಸಾಂಪುರ್, ನಿಮರ್, ಇದು MP ನಲ್ಲಿ ಬರುತ್ತೆ. ಕಾಲ್ಪಿನ ಹೈಲೈಟ್ ಮಾಡೋದು ಏನಕ್ಕೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಮಿಡಲ್ ಪೇಲಿಯೋಲಿಥಿಕ್ ಏಜ್ಗೆ ಸಂಬಂಧಪಟ್ಟಂತೆ ಮೂಳೆಗಳಿಂದ ನಿರ್ಮಿತ ಉಪಕರಣಗಳು ನಮ್ಗೆ ಇಲ್ಲಿ ದೊರಕ್ತಾ ಬರ್ತವೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಪಾಟ್ನೆ ಮತ್ತೆ ಚಿರ್ಕಿನೆವೆಸ ಮಹಾರಾಷ್ಟ್ರ, ಬಾರ್ಮೇರ್, ಪುಷ್ಕರ್, ದಿಡ್ವಾನ, ಚಂಬಲ್ ರಿವರ್ ಬೇಸಿನ್, ವೇಗನ್ ವ್ಯಾಲಿ ಅಂಡ್ ಲೂನಿ ವ್ಯಾಲಿ, ಇದೆಲ್ಲ ರಾಜಸ್ಥಾನ್. ಭೀಮಾ ಬಂದ್ ಮತ್ತೆ ಜಮಲ್ಪುರ್, ಇದು ಬಿಹಾರ್. ಓಕೆ, ಕಮ್ ಟು ಸೌತ್ ಇಂಡಿಯಾ, ರಾಮಯ್ಯ ಗ್ರಹರಂ, ವಿಶಾಖಪಟ್ಟಣ, ರೇಣಿಗುಂಟ, ಕುಡಪ್ಪ ಬೇಸಿನ್, ಕರ್ನೂಲ್, ನಾಗಾರ್ಜುನಕೊಂಡ, ಇದು ನಮ್ಮ ದಕ್ಷಿಣ ಭಾರತದ್ದು. ದೇವಪುರ, ಇದು ಕರ್ನಾಟಕ. ಓಕೆ, ಕನ್ಕ್ಲೂಷನ್ ಇಷ್ಟೇನೆ. ಮಿಡಲ್ ಪೇಲಿಯೋಲಿಥಿಕ್ ಏಜ್ ಸೈಟ್ಗಳು ಎಲ್ಲಿ LPA ಉದ್ಭವ ಆಗಿತ್ತೋ ಅಲ್ಲೇ ಎಮರ್ಜ್ ಆಗುತ್ತೆ ಇದು ಕೂಡ. ಆದ್ರೆ ಕಂಪೇರಿಂಗ್ ಟು LPA ಇದರ ಒಂದು ಸೈಟ್ಸ್ ಗಳು ಕಡಿಮೆ. ಇಷ್ಟೇನೆ. ಓಕೆ, ನಂತರ ಅಪ್ಪರ್ ಪೇಲಿಯೋಲಿಥಿಕ್ ಏಜ್. ಈ ಒಂದು ಕಾಲಘಟ್ಟದಿಂದ ಅತಿ ಹೆಚ್ಚು ಪ್ರಶ್ನೆಗಳು ರೈಸ್ ಆಗಿದ್ದಾವೆ ಫ್ರೆಂಡ್ಸ್. ಇದರ ಒಂದು ಕಾಲಮಾನ 40,000 ವರ್ಷಗಳ ಹಿಂದಿನಿಂದ 10,000 ವರ್ಷದವರೆಗೆ ಬಿಲಾಂಗ್ ಟು ಅಪ್ಪರ್ ಪ್ಲಿಸ್ಟೋಸಿನ್ ಏಜ್. ಟೂಲ್ಸ್ ನ ನೋಡಿದಾಗ ಬ್ಲೇಡ್ ಅಂಡ್ ಬ್ಯೂರಿಂಗ್ ಕಲ್ಚರ್, ಇದನ್ನ ಬ್ಲೇಡ್ ಇಂಡಸ್ಟ್ರಿ ಅಂತಾನೂ ಕರೀತಾರೆ, ನೈಫ್ ಕಲ್ಚರ್ ಅಂತಾನೂ ಕರೀತಾರೆ. ಈ ಒಂದು ಉಪಕರಣಗಳನ್ನ ತಯಾರಿಸಲಿಕ್ಕೆ ಇವರು ಮ್ಯಾಗ್ಡೇಲಿಯನ್ ಟೂಲ್ ಟೆಕ್ನಾಲಜಿನ ಇವರು ಬಳಸ್ತಿದ್ರು. ನೋಡಿ, ಪಾಲಿಶ್ಡ್ ಸ್ಟೋನ್ ಟೂಲ್ಸ್ ನ ಈ ಒಂದು ಕಾಲಘಟ್ಟದಲ್ಲೇ ನಾವು ಕಾಣ್ಬೋದು. ಆದ್ರೆ ಫುಲ್ಲಿ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ ಅಲ್ಲ. ಫುಲ್ಲಿ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ ನಮಗೆ ಸಿಗ್ತಾ ಹೋಗೋದು ನಿಯೋಲಿಥಿಕ್ ಏಜ್ ನಲ್ಲಿ. ಬಟ್ ಆರಂಭ ಆಗಿರೋದು ಇಲ್ಲಿಂದಾನೆ ಅನ್ನೋದು ಗೊತ್ತಾಗಿದೆ. ಆಲ್ಸೋ ಕಾಲ್ಡ್ ಲೆಪ್ಟೋಲಿಥಿಕ್ ಏಜ್. ನೋಡಿ, UPSC ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತು, ಲೆಪ್ಟೋಲಿಥಿಕ್ ಏಜ್ ಯಾವ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದೆ ಅಂತ. ಇಂಡಿಯನ್ ಪೇಲಿಯೋಲಿಥಿಕ್ ಏಜ್ಗೆ ಅದು ಸಂಬಂಧಪಟ್ಟಿರೋದು. ಹಾಗಾಗಿ ಇದು ಹೈಲೈಟೆಡ್ ಪಾಯಿಂಟ್. ಓಕೆ, ಮೇಜರ್ ಸಿಗ್ನಿಫಿಕೆನ್ಸಸ್ ಏನಿದೆ ಅಂತ ನೋಡೋಣ. ಎವಿಡೆನ್ಸ್ ಆಫ್ ಆರ್ಟ್, ಏನ್ ಸಿಕ್ಕಿದೆ ಕಲೆಗೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಭೀಂಬೆಟ್ಕಾ ಮತ್ತೆ ರೇಣಿಗುಂಟದಲ್ಲಿ. ರಾಕ್ ಆರ್ಟ್, ಬಂಡೆ
ಚಿತ್ರಕಲೆ ಇದೆಯಲ್ಲ ಬಂಡೆ ಮೇಲೆ ಇರೋದು, ಅದು ಇಲ್ಲಿ ದೊರಕ್ತಾ ಹೋಗಿದೆ. ನಂತರ ವರ್ಕ್ ಆನ್ ಬೋನ್, ಮೂಳೆಗಳ ಮೇಲೆ ಚಿಕ್ಕ ಚಿಕ್ಕ ಕೆತ್ತನೆ ಇದೆ. ನಂತರ ಪಾಟ್ನೆಯಲ್ಲಿ ದೊರಕಿರುವಂತೆ ಏನ್ ದೊರಕಿದೆ ಅಲ್ಲಿ, ಆಸ್ಟ್ರಿಚ್ ಮೊಟ್ಟೆಗಳ ಮೇಲೆ ಕಲೆ ಇದೆ. ಅಂದ್ರೆ ಅದ್ರಲ್ಲೂ ಚಿತ್ರಕಲೆ ಇದೆ. ನಂತರ ಅದ್ರಿಂದ ಏನ್ ತಯಾರಿಸಿದಾರೆ ಇವರು, ಆರ್ನಮೆಂಟ್ಸ್, ಜ್ಯುವೆಲ್ರಿನ ಇವರು ತಯಾರಿಸ್ತಿದ್ರು ಮತ್ತೆ ಧರಿಸ್ತಿದ್ರು. ಓಕೆ. ನಂತರ ಅಸೋಸಿಯೇಟೆಡ್ ವಿತ್ ಫೌನಾ. ವಾಟ್ ಈಸ್ ಫೌನಾ? ಫೌನಾ ಮೀನ್ಸ್ ಅನಿಮಲ್ ಕಿಂಗ್ಡಮ್, ಫ್ಲೋರಾ ಮೀನ್ಸ್ ಪ್ಲಾಂಟ್ ಕಿಂಗ್ಡಮ್. ಓಕೆ. ಫ್ಲೋರಾದಲ್ಲಿ ಹೋಮೋಸೇಫಿಯನ್ ಮಾನವನ ಅವಶೇಷಗಳು ಮತ್ತೆ ಇತರೆ ಪ್ರಾಣಿ ಪ್ರಭೇದಗಳು ಜೀವಿಸಿದ್ವು ಅನ್ನೋದಕ್ಕೆ ಅವರ ಒಂದು ಅವಶೇಷಗಳು ಸಹ ನಮ್ಗೆ ಇಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ನಮ್ಗೆ ಸಿಗ್ತಾ ಹೋಗಿದ್ದಾವೆ. ನಂತರ ಫಾಸಿಲ್ ವುಡ್, ಮರದ ಪಳೆಯುಳಿಕೆ, ಇದ್ರಿಂದನೂ ನೋಡಿ ಉಪಕರಣಗಳನ್ನ ತಯಾರಿಸ್ತಿದ್ರು. ಸ್ಟೋನ್ ಇಂದ, ಕಲ್ಲಿಂದನೂ ತಯಾರಿಸ್ತಿದ್ರು. ಬೋನ್ ಟೂಲ್ಸ್ ಕೂಡ ನೋಡ್ಬೋದು. 3 ತರದ ಟೂಲ್ಸ್ ನಾವಿಲ್ಲಿ ನೋಡ್ತಾ ಬರ್ಬೋದು. ನಂತರ ಇನ್ಕ್ಲೂಡ್ ಮೈಕ್ರೋಲಿಥಿಕ್ ಕಾಂಪೋನೆಂಟ್ಸ್. ಮೈಕ್ರೋಲಿಥಿಕ್ ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂತದ್ದು ಇದು ಅಲ್ವಾ. ಆ ಒಂದು ಕಾಲಘಟ್ಟದ ಒಂದು ಫೀಚರ್ ನಮ್ಗೆ ಇಲ್ಲೇ ಕಂಡು ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಇಮೇಜ್ ನಲ್ಲಿ ನಾವು ಬ್ಲೇಡ್ ಬ್ಯೂರಿಂಗ್ ಕಲ್ಚರ್ ನಾವು ಕಾಣ್ಬೋದು. ನೋಡಿ, ನೈಫ್, ಚಾಕು ಟೈಪ್ ಇದೆ, ಸ್ವಲ್ಪ ಪಾಲಿಶ್ಡ್ ಇದೆ. ಲಾಸ್ಟ್ ಟೈಮ್ಗಿಂತ ಬೆಟರ್ ಇದೆ ಅಲ್ವಾ, ಫುಲ್ಲಿ ಪಾಲಿಶ್ಡ್ ಅಲ್ಲ. ಇನ್ನೊಂದೇನಂದ್ರೆ ಕ್ವಾರ್ಟ್ಸೈಟ್ ಯೂಸ್ ಮಾಡಿದ್ದಾರೆ, ಚರ್ಟ್ ಯೂಸ್ ಮಾಡಿದ್ದಾರೆ, ಮತ್ತೆ ಚಾಲ್ಸಿಡೆನಿ. ಇಲ್ಲಿ ನೋಡಿ ಮಟೀರಿಯಲ್ ಕೂಡ ಚೇಂಜ್ ಇದೆ, ಆಕಾರ ಎಲ್ಲ ಸೇಮೇ, ಬಟ್ ಪಾಲಿಶ್ಡ್ ಇದೆ, ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ, ಹ್ಯಾಂಡ್ ಆಕ್ಸಸ್ ಇದೆಲ್ಲ. ಓಕೆ ಫ್ರೆಂಡ್ಸ್, ಇದು ಭಿಂಬೆಟ್ಕಾ ರಾಕ್ ಆರ್ಟ್ ನ ಒಂದು ಇಮೇಜ್. ಇದರಲ್ಲಿ ಲೈನ್ ಡ್ರಾಯಿಂಗ್ ಮೂಲಕ ಅಂದಿನ ಕಾಲದ ಮಾನವನ ಸಾಮಾಜಿಕ ಜೀವನ ಶೈಲಿ ಹಾಗೂ ಧಾರ್ಮಿಕ ಜೀವನ ಶೈಲಿ ಹಾಗೂ ಲಿಂಗಾಧಾರಿತ ಶ್ರಮ ವಿಭಜನೆ ಹೇಗಿತ್ತು ಅನ್ನೋದನ್ನ ತಿಳ್ಕೊಬಹುದು. ಫ್ರೆಂಡ್ಸ್, ಇದು ಆಸ್ಟ್ರಿಚ್ ಶೆಲ್ಗಳ ಒಂದು ಇಮೇಜ್. ಅದು ಎಲ್ಲೆಲ್ಲಿ ದೊರಕಿದೆ, ರಾಮನಗರ, ಪಾಟ್ನೆ, ಚಂದ್ರಸಲ್ ಮತ್ತೆ ಭೂಪಾಲ್, ಭಿಂಬೆಟ್ಕಾ ಇಲ್ಲೆಲ್ಲ ಸಿಕ್ಕಿದೆ. ಇದ್ರಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಅದರ ಮೇಲಿನ ಒಂದು ಕಲೆ ನೋಡಿ. ಈ ತರ ಇದನ್ನ ಕ್ರಿಸ್ ಕ್ರಾಸ್ ಅಂತ ಸ್ಟೈಲ್ ಅಂತ ಕರೀತಾರೆ. ಮತ್ತೆ ಇದನ್ನ ಆಭರಣಗಳಲ್ಲಿ ಮಣಿ ತರ ಹಾಕ್ತಾ ಇದ್ರು ನೋಡಿ. ಈ ತರ ಎಲ್ಲ ಡಿಸೈನ್ಸ್ ಮತ್ತೆ ತ್ರಿಭುಜಾಕಾರ, ಸ್ವಲ್ಪ ವೆರೈಟಿ ಇತ್ತು ಅನ್ನೋದನ್ನ ನಾವು ಈ ಇಮೇಜ್ ಅಲ್ಲಿ ತಿಳಿಬಹುದು. ಫ್ರೆಂಡ್ಸ್, ಪೇಲಿಯೋಲಿಥಿಕ್ ಸಂಬಂಧಪಟ್ಟಂತೆ ಪ್ರಮುಖ ನೆಲೆಗಳು ಎಲ್ಲೆಲ್ಲಿ ಸಿಗ್ತಾ ಹೋಗಿದಾವೆ ಅಂತ ನೋಡಿದಾಗ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಅಫ್ಘಾನಿಸ್ತಾನದ ಸಂಘಾವೋ ಕೇವ್ಸ್, ಪಾಕಿಸ್ತಾನದ ಮೈಲ್ ಸ್ಟೋನ್ 101, ಪ್ರೋಹ್ಲಿ, ರಿವಾರ್, ಮಧ್ಯಪ್ರದೇಶದ ಮೆಹ್ತಾ ಖೇಡಿ, ಭಿಂಬೆಟ್ಕಾ, ಬಾಗೋರ್ 1, ಬಾಗೋರ್ 3 ಇದು ಸೋನ್ ವ್ಯಾಲಿನಲ್ಲಿ ಇರುವಂತಹ ನೆಲೆಗಳು. ನಂತರ ಆಂಧ್ರ ಪ್ರದೇಶ ರೇಣಿಗುಂಟ, ಬಿಲ್ಲಾಸುಗ್ರಾಮ್. ಫ್ರೆಂಡ್ಸ್, ಬಿಲ್ಲಾಸುಗ್ರಾಮ್ನ ಉತ್ಖನನ ಮಾಡಿರೋರು ರಾಬರ್ಟ್ ಬ್ರೂಸ್ಫುಟ್ ಮತ್ತೆ ಅವರ ಮಗ. ವಿಶಾಖಪಟ್ಟಣಂ, ಕರ್ನೂಲ್ ಕೇವ್ಸ್ ಮತ್ತೆ ಚಿತ್ತೂರ್. ತಮಿಳುನಾಡು ಮುಚ್ಚತ್ಲಾ ಚಿಂತಾಮಣಿ. UP ನಲ್ಲಿ ನಡೆದಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದ್ದಾರೆ. ಮುಚ್ಚತ್ಲಾ ಚಿಂತಾಮಣಿ ನೆಲೆ ಯಾವ ಒಂದು ಕಾಲಘಟ್ಟಕ್ಕೆ ಬಿಲಾಂಗ್ ಮಾಡುತ್ತೆ ಅಂತ. ಅತಿರಂಪಕ್ಕಂ, ಜ್ವಾಲಾಪುರಂ. ಒಂದು ಟೆಕ್ನಿಕ್ ಏನ್ ಗೊತ್ತಾ, ನಾರ್ತ್ ಇಂಡಿಯಾನವ್ರಿಗೆ ಸೌತ್ ಇಂಡಿಯಾ ಪ್ಲೇಸಸ್ ಕೇಳ್ತಾರೆ, ಸೌತ್ ಇಂಡಿಯಾನವ್ರಿಗೆ ನಾರ್ತ್ ಇಂಡಿಯಾ ಪ್ಲೇಸಸ್ ಕೇಳ್ತಾರೆ. ಹಾಗಾಗಿ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಇದ್ರ ಬಗ್ಗೆ. ಕರ್ನಾಟಕದಲ್ಲಿ ಶೋರಾಪುರ್ ದೋಬ್, ಮಹಾರಾಷ್ಟ್ರದಲ್ಲಿ ಬದನೆಕಾಯಿ ಅಲ್ಲ ಬದನೆ, ಇನಾಮ್ಗಾಂವ್, ಪಾಟ್ನೆ ಮಹಾರಾಷ್ಟ್ರ ಅಂತಾನೆ ಇದೆ, ಸಾರಿ. ನಂತರ ಗುಜರಾತ್ ನಲ್ಲಿ ವಿಸದಿ. ಉತ್ತರ ಪ್ರದೇಶದಲ್ಲಿ ಬೇಲನ್ ವ್ಯಾಲಿ, ಲೋಹದ ನಾಲ, ಬಾಂಡಾ, ಚೋಪಾನಿ ಮಾಂಡು. ಓಕೆ, ಬಿಹಾರ್ ಪೈಸ್ರಾ. ಫ್ರೆಂಡ್ಸ್, ಇದೇನಕ್ಕೆ ಫೇಮಸ್ ಅಂತ ಹೇಳಿ ನೋಡೋಣ. ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸ್ಬೇಕು ನನಗೆ. ಲೋಹದ ನಾಲ ಸರ್ಚ್ ಮಾಡಿ, ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನೋಡೋಣ. ಓಕೆ, ಇಷ್ಟು ಇಂಡಿಯನ್ ಪೇಲಿಯೋಲಿಥಿಕ್ಗೆ ಸಂಬಂಧಪಟ್ಟಂತೆ ನಾವು 3 ಕಾಲಘಟ್ಟವನ್ನ ಅಧ್ಯಯನ ಮಾಡಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಮೆಸೋಲಿಥಿಕ್ ಏಜ್ ಮತ್ತೆ ನಿಯೋಲಿಥಿಕ್ ಏಜ್ ನ ಅಧ್ಯಯನ ಮಾಡೋಣ. ಫ್ರೆಂಡ್ಸ್, ಚಾನೆಲ್ ನ ಲೈಕ್, ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕಿಂಗ್ ಯು ಆಲ್.